ಕೊಟ್ಟಿರುವ ಚಿತ್ರವನ್ನು ನೋಡಿದರೆ ಡಯಾಬಿಟಿಸ್ ಇದ್ದವರಿಗೆ ವೈ ಶುಗರ್ ಕೆನಾಟ್ ಎಂಟರ್ ದಿ ಸೆಲ್ ಅಂತ ವಿಷಯ ಕೊಟ್ಟಿದ್ದೀನಿ. ಚಿತ್ರವನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಸೆಂಟ್ರಲ್ನಲ್ಲಿ ನೀಲಿ ಬಣ್ಣದಲ್ಲಿರ್ತಕ್ಕಂಥದ್ದು ನಮ್ಮ ದೇಹದಲ್ಲಿರ್ತಕ್ಕಂಥ ಕೋಶಗಳ ಒಂದು ಮಾದರಿ. ಮತ್ತೆ ಎಡಭಾಗದಲ್ಲಿ ಕೆಂಪು ಚಿತ್ರವನ್ನು ಕೊಟ್ಟಿರ್ತಕ್ಕಂಥದ್ದು ಅದು ರಕ್ತನಾಳಗಳಲ್ಲಿ ರಕ್ತ ಎಲ್ಲ ಕೋಶಗಳಿಗೂ ಹೋಗ್ತಕ್ಕಂಥ ಒಂದು ಚಿತ್ರ. ಬಿಳಿಯ ಬಣ್ಣದಲ್ಲಿರ್ತಕ್ಕಂಥ ಗುಂಡೆಗಳು ಗ್ಲೂಕೋಸ್ಗಳು, ಅವು ಕೋಶದ ಒಳಭಾಗದಲ್ಲಿ ಹೋದಾಗ ಮಾತ್ರ ನಾವು ಡಯಾಬಿಟಿಕ್ಸ್ ಇದ್ದವರು ಸುಸ್ತಾಗದೇ ಇರ್ತೀವಿ. ಅನೇಕ ಕಾರಣಗಳಿಂದ ಸಕ್ಕರೆಯ ಗ್ಲೂಕೋಸ್ ಮಾಲಿಕ್ಯೂಲ್ ದೇಹದ ಒಳಗೆ ಕೋಶದ ಒಳಗೆ ಹೋಗೋದಿಲ್ಲ. ಅದು ಇಂಟು ಮಾಡ್ಕೊಂಡು ತೋರಿಸಿದ್ದೀನಿ. ಇದರ ವಿಚಾರ ತಿಳಿಯೋಣ. ಇಲ್ಲಿ 3 ಚಿತ್ರಗಳನ್ನು ಕೊಟ್ಟಿದ್ದೀನಿ. ಮೊದಲನೇದು ನಮ್ಮ ದೇಹದಲ್ಲಿರ್ತಕ್ಕಂಥ ರಕ್ತನಾಳಗಳ ಒಂದು ಚಿತ್ರ. ರಕ್ತನಾಳಗಳಲ್ಲಿ 2 ನೀಲಿ ಬಣ್ಣದ ಒಂದು ಮತ್ತೆ ಇನ್ನೊಂದು ಕೈ ಆಕಾರದಲ್ಲಿರ್ತಕ್ಕಂಥ ಇನ್ನೊಂದು 2 ತೋರಿಸಿದ್ದೀನಿ. ಒಂದು ಇನ್ಸುಲಿನ್, ಇನ್ನೊಂದು ಸಕ್ಕರೆ, ಗ್ಲೂಕೋಸ್ ಸಕ್ಕರೆ ಮಾಲಿಕ್ಯೂಲು. ಎರಡನೇ ಚಿತ್ರದಲ್ಲಿ ಹೈ ಬ್ಲಡ್ ಶುಗರ್ ಆಗೋದು ಯಾವುದಕ್ಕೋಸ್ಕರ ಅಂತ ತೋರಿಸಿದ್ದೀನಿ. ಹೈ ಬ್ಲಡ್ ಶುಗರ್ ಎಲ್ಲಿ? ರಕ್ತದಲ್ಲಿ, ರಕ್ತದ ಒಳಭಾಗದಲ್ಲಿ, ರಕ್ತ ನಾಳಗಳಲ್ಲಿ ಸಕ್ಕರೆ ಜಾಸ್ತಿ ಯಾಕಾಗುತ್ತೆ ಅಂತಂದ್ರೆ ಇನ್ಸುಲಿನ್ ಇಲ್ಲದೆ ಸಕ್ಕರೆ ಜಾಸ್ತಿ ಆಗುತ್ತೆ. ಇನ್ನೊಂದು ಚಿತ್ರದಲ್ಲಿ ಗ್ಲೂಕೋಸ್ ಅಪ್ಟೇಕ್ ಅಂದ್ರೆ ಕೋಶಗಳ ಒಳಗೆ ಗ್ಲೂಕೋಸ್ ಹೋಗೋದಕ್ಕೆ ಏನಾಗಬೇಕು ಅಂತಂದ್ರೆ ಇನ್ಸುಲಿನ್ ಅಂತಕ್ಕಂಥದ್ದು ಬಂದು ಕೋಶಗಳ ಒಂದು ಭಾಗದಲ್ಲಿ ಸೇರ್ಕೋಬೇಕು. ಆಗ ಸಕ್ಕರೆ, ಗ್ಲೂಕೋಸ್ ಸಕ್ಕರೆ ದೇಹದಲ್ಲಿ ಎಂಟರ್ ಆಗುತ್ತೆ. ಬಲಭಾಗದಲ್ಲಿ ತೋರಿಸಿದ್ದು ನೋಡಿ, ಅದು ಎಂಟರ್ ಆಗ್ತಿರೋದು. ಹೀಗೆ ಸಕ್ಕರೆ, ಗ್ಲೂಕೋಸ್ ಸಕ್ಕರೆ ಕೋಶದ ಒಳಗೆ ಹೋಗ್ಬೇಕು. ಅವಾಗ ನಮಗೆ ತೊಂದರೆ ಇರೋದಿಲ್ಲ. ಹೋಗದೆ ಇದ್ದಾಗ ನಮಗೆ ಸಕ್ಕರೆ ರೋಗ ಅಂತ ಬರುತ್ತೆ. ಇದು ಡಯಾಬಿಟಿಕ್ ಇರ್ತಕ್ಕಂಥ ಎಲ್ಲರಿಗೂ ಆಗಿರುವ ಅನುಭವ. ರಕ್ತದಲ್ಲಿ ಸಕ್ಕರೆ ಇದ್ದಾಗ ಊಟ ಮಾಡಿರ್ತೀವಿ, ತಿಂಡಿ ತಿಂದಿರ್ತೀವಿ, ಎಲ್ಲ ಮಾಡಿರ್ತೀವಿ, ಆದರೂ ಹಸಿವಾಗುವ ಹಾಗೆ ಕಾಣಿಸುತ್ತೆ. ಜೀವಕೋಶ ಮಟ್ಟದಲ್ಲಿ ಏನಾಗುತ್ತೆ ಅಂತಂದ್ರೆ, ಜೀವಕೋಶ ಒಳಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಇವತ್ತು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಅಂದ್ರೆ ಡಯಾಬಿಟಿಕ್ ಇದ್ದವರು ಸುಸ್ತಾಗ್ತಾರೆ. ಕಾರಣ ಏನಂದ್ರೆ ರಕ್ತದಲ್ಲಿ ಸಕ್ಕರೆ ಇಲ್ಲ ಅಂತ ಅಲ್ಲ, ಆದರೆ ಆ ಸಕ್ಕರೆ ಕೋಶದ ಒಳಭಾಗದಲ್ಲಿ ಹೋಗ್ತಾ ಇಲ್ಲ. ಕೋಶಗಳು ಕೆಲಸ ಮಾಡ್ಬೇಕಾದ್ರೆ ಅಂದ್ರೆ ನಾವು ಕೆಲಸ ಮಾಡ್ಬೇಕಾದ್ರೆ ಶಕ್ತಿ ಬೇಕು. ಶಕ್ತಿ ಗ್ಲೂಕೋಸ್ ಇಂದ ಮಾತ್ರ ಬರುತ್ತೆ ನಮಗೆ. ಪ್ರತಿಯೊಂದು ಜೀವಕೋಶಕ್ಕೆ ಶಕ್ತಿ ಅಥವಾ ಗ್ಲೂಕೋಸ್ ಅಗತ್ಯ ಇದ್ದೇ ಇದೆ. ಯಾವ ಜೀವಕೋಶಕ್ಕೆ ಗ್ಲೂಕೋಸ್ ಹೋಗೋದಿಲ್ವೋ ಆ ಗ್ಲೂಕೋಸ್ ಆ ಒಂದು ಅಂಗ ಕೆಲಸ ಮಾಡೋದಿಲ್ಲ. ಆಹಾರ ಜೀರ್ಣವಾಗಿ ಗ್ಲೂಕೋಸ್ ಆಗುತ್ತೆ. ಶಕ್ತಿಯ ಮುಖ್ಯ ಮೂಲ ಗ್ಲೂಕೋಸ್ ಸಕ್ಕರೆ. ಅಂದ್ರೆ ಆಹಾರ ಡೈಜೆಸ್ಟ್ ಆದ್ಮೇಲೆ ಗ್ಲೂಕೋಸ್ ಆಗುತ್ತೆ. ಗ್ಲೂಕೋಸ್ ದೇಹದಲ್ಲಿರ್ತಕ್ಕಂಥ ಎಲ್ಲಾ ಕೋಶಗಳಿಗೂ ಒಳಭಾಗದಲ್ಲಿ ಹೋಗ್ಬೇಕು. ಗ್ಲೂಕೋಸ್ ಸಕ್ಕರೆ ಕೋಶದ ಒಳಗೆ ಹೋಗ್ಬೇಕಾದ್ರೆ ಏನಾಗ್ಬೇಕು ಅಂದ್ರೆ ಕೋಶದ ಬಾಗಿಲು ತೆಗಿಬೇಕು. ಅಂದ್ರೆ ಬಾಗಿಲು, ನಾನಿಲ್ಲಿ ನಿಮ್ಗೆ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಕೋಶದ ಸ್ಟ್ರಕ್ಚರ್ ಅಲ್ಲಿ ಕೆಲವು ಓಪನಿಂಗ್ಸ್ ಇರುತ್ತೆ, ಅದು ಓಪನ್ ಆಗಿರ್ಬೇಕು. ಅದಕ್ಕೆ ಪ್ಯಾಂಕ್ರಿಯಾಸ್ ನಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಇನ್ಸುಲಿನ್ ಅಂತಕ್ಕಂಥದ್ದು ಬೇಕೇ ಬೇಕು. ಇನ್ಸುಲಿನ್ ಬೀಗದ ಕೈ ಇದ್ದಾಗೆ. ಇನ್ಸುಲಿನ್ ಇದ್ರೆ ಮಾತ್ರ ಕೋಶದ ಸಕ್ಕರೆಯನ್ನ ಒಳಗೆ ಬಿಟ್ಕೊಳ್ಳುತ್ತೆ, ಇಲ್ಲಿ ಬಿಟ್ಕೊಳ್ಳಲ್ಲ. ಕೆಲವೊಮ್ಮೆ ಇನ್ಸುಲಿನ್ ಸಾಕಷ್ಟು ಉತ್ಪತ್ತಿ ಆಗೋಲ್ಲ. ಕೆಲವೊಮ್ಮೆ ಜೀವಕೋಶಗಳು ಇನ್ಸುಲಿನ್ ಸರಿಯಾಗಿ ಪ್ರಕ್ರಿಯೆ ಮಾಡೋಲ್ಲ. ಹೀಗಾಗಿ ಇನ್ಸುಲಿನ್ ಕೋಶದ ಮೇಲ್ಭಾಗದಲ್ಲಿ ಬಂದು ಸೇರ್ಕೊಳ್ಳಲ್ಲ. ಆಗ ನಮಗೆ ರಕ್ತದಲ್ಲಿ ಸಕ್ಕರೆಯ ಅಂಶ ಜಾಸ್ತಿಯಾಗಿ ನಾವು ಹೈಪರ್ ಗ್ಲೈಸೆಮಿಯಾ ಅಂತ ಆಗುತ್ತೆ ನಮಗೆ. ಸಕ್ಕರೆ ಜಾಸ್ತಿ ಆಗ್ಬಿಡುತ್ತೆ. ಡಯಾಬಿಟಿಕ್ ಇದ್ದವರಲ್ಲಿ ಏನಾಗುತ್ತೆ ಕೋಶದ ಲೆವೆಲ್ ಅಂತ ಹೇಳಿದ್ರೆ,
ಇನ್ಸುಲಿನ್ ಕಡಿಮೆ ಉತ್ಪತ್ತಿ ಆಗ್ತಿರುತ್ತೆ ಪ್ಯಾಂಕ್ರಿಯಾಸ್ ಇಂದ, ಅಥವಾ ಜೀವಕೋಶಗಳು ಇನ್ಸುಲಿನ್ ಮಾತು ಕೇಳಲ್ಲ, ಅದಕ್ಕೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಕರೀತಾರೆ. ಇನ್ಸುಲಿನ್ ಹತ್ರ ಬಂದ್ರೂ ಸಹಿತ ಜೀವಕೋಶ ಅದಕ್ಕೆ ರೆಸ್ಪಾನ್ಸ್ ಮಾಡೋದಿಲ್ಲ. ಏನ್ ಕಾರಣ ಅನ್ನೋದು ಮುಂದಿನ ತರಗತಿಯಲ್ಲಿ ನೀವು ಕಲಿಬಹುದು. ಮೆಂಬ್ರೇನ್, ಕೋಶದ ಮೆಂಬ್ರೇನ್ ಇದೆಯಲ್ಲ, ಅದು ಸರಿಯಾಗಿ ಕೆಲಸ ಮಾಡ್ತಿರೋದಿಲ್ಲ. ಸಕ್ಕರೆ ಇರುತ್ತೆ, ಆದ್ರೆ ಕೋಶದ ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆಗ ಡಯಾಬಿಟಿಕ್ ಅಂತಕ್ಕಂಥ ಒಂದು ಕಂಡೀಷನ್ ಬರುತ್ತೆ. ಸಕ್ಕರೆ ರೋಗ ಅಥವಾ ಡಯಾಬಿಟಿಕ್ ಇದ್ದವರಿಗೆ ಏನ್ ತೊಂದರೆ ಅಂತ ಹೇಳಿದ್ರೆ, ಕೋಶಗಳಿಗೆ ಬೇಕಾಗಿರ್ತಕ್ಕಂಥ ಗ್ಲೂಕೋಸ್ ಸಿಗೋದಿಲ್ಲ. ಆದ್ರಿಂದ ಹಸಿವು ಜಾಸ್ತಿ ಆದಂಗೆ ಕಾಣಿಸುತ್ತೆ, ದಣಿವು ಹೆಚ್ಚಾದಂಗೆ ಕಾಣಿಸುತ್ತೆ. ದೇಹದಲ್ಲಿರ್ತಕ್ಕಂಥ ಕೊಬ್ಬು ಮತ್ತು ಪ್ರೋಟೀನ್ ಅನ್ನ ಕೋಶಗಳು ಹೊಡೆಯುತ್ತೆ. ಕಾರಣ ಏನಂದ್ರೆ, ಕೋಶದಲ್ಲಿ ಗ್ಲೂಕೋಸ್ ಇಲ್ಲದೆ ಹೋದ್ರೆ ಕೋಶದ ಒಳಗೆ ಇರ್ತಕ್ಕಂಥ ವಸ್ತುಗಳನ್ನೇ ಕೋಶ ಒಡೆದು ಶಕ್ತಿಯನ್ನು ಉತ್ಪತ್ತಿ ಮಾಡ್ಕೊಳುತ್ತೆ ಕೆಲಸ ಮಾಡೋದಕ್ಕೆ. ಆವಾಗ ಮನುಷ್ಯರು ವೀಕ್ ಆಗ್ತಾರೆ. ರಕ್ತದಲ್ಲಿ ಸಕ್ಕರೆ ಹೆಚ್ಚಾಗಿದ್ರೂ ಜೀವಕೋಶಗಳಿಗೆ ಸಕ್ಕರೆ ಸಿಗೋದಿಲ್ಲ. ಕಾರಣ ಅನೇಕ ಇರ್ಬೋದು. ಒಂದು ಮುಖ್ಯವಾದ ಕಾರಣ ಏನಂತಂದ್ರೆ ಇನ್ಸುಲಿನ್. ಇನ್ಸುಲಿನ್ ಒಂದು ಬೀಗದ ಕೈ ಇದ್ದ ಹಾಗೆ, ಅದು ಇಲ್ಲದೆ ಹೋದ್ರೆ ಗ್ಲೂಕೋಸ್ ಸಕ್ಕರೆ ಕೋಶದ ಒಳಗೆ ಹೋಗೋದಕ್ಕೆ ಸಾಧ್ಯವೇ ಆಗಲ್ಲ. ಸಕ್ಕರೆ ರೋಗ ಅಥವಾ ನಮ್ಮ ದೇಹದಲ್ಲಿ ಸಕ್ಕರೆಯ ಅಂಶ ಜಾಸ್ತಿಯಾದಾಗ ದೀರ್ಘಕಾಲದ ಪರಿಣಾಮ ಏನಾಗುತ್ತೆ ಅಂದ್ರೆ, ರಕ್ತನಾಳಗಳು ಹಾನಿಯಾಗುತ್ತೆ, ಕಣ್ಣು, ಮೂತ್ರಪಿಂಡ, ನರಗಳು, ಹೃದಯ ಎಲ್ಲದಕ್ಕೂ ತೊಂದರೆ ಆಗುತ್ತೆ. ಕಾರಣ ಇಲ್ಲಿರ್ತಕ್ಕಂಥ ಎಲ್ಲ ಕೋಶಗಳಿಗೂ ಶಕ್ತಿಗೆ ಬೇಕಾಗಿರ್ತಕ್ಕಂಥ ಗ್ಲೂಕೋಸ್ ಸೇರ್ಕೊಳ್ತಾ ಇರಲ್ಲ. ಹಾಗಾಗಿ ಆ ಎಲ್ಲ ಅಂಗಗಳ ಕಾರ್ಯ ಕಡಿಮೆ ಆಗ್ತಾ ಬರುತ್ತೆ. ಆದ್ರಿಂದ ನಾವು ಮಧುಮೇಹವನ್ನ ನಿಯಂತ್ರಣ ಮಾಡಬೇಕು. ಇನ್ಸುಲಿನ್ ಅನ್ನ ದೇಹದಲ್ಲಿ ಯಾವ ರೀತಿಯಾಗಿ ನಾವು ಉತ್ಪತ್ತಿ ಮಾಡಬಹುದು ಅನ್ನೋದನ್ನು ನೋಡ್ಬೇಕು. ಮಧುಮೇಹ ಕೇವಲ ರಕ್ತದಲ್ಲಿ ಸಕ್ಕರೆ ಹೆಚ್ಚಾಗುವುದು ಅಲ್ಲ, ಕೋಶಗಳಿಗೆ, ಜೀವಕೋಶಗಳಿಗೆ ಗ್ಲೂಕೋಸ್ ತಲುಪದ ಸಮಸ್ಯೆ. ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಸಾಮಾನ್ಯವಾಗಿ ನಾವು ಮಧುಮೇಹ ಅಥವಾ ಸಕ್ಕರೆ ರೋಗ ಅಂದ್ರೆ ಸಕ್ಕರೆ ಇಲ್ಲ ಅಂತ ಅರ್ಥ ಮಾಡ್ಕೊಳ್ತೀವಿ. ಅಲ್ಲ, ಸಕ್ಕರೆ ಜೀವಕೋಶಗಳ ಒಳಗೆ ಪ್ರವೇಶದೇ ಇರ್ತಕ್ಕಂಥದ್ದೇ ಡಯಾಬಿಟ್ ಅಂತಕ್ಕಂಥ ಕಾಯಿಲೆ. ರಕ್ತ ಒಂದು ರಸ್ತೆ ಇದ್ದ ಹಾಗೆ, ಆ ರಸ್ತೆಯಲ್ಲಿ ಜೀವಕೋಶಗಳಿಗೆ ಹೋಗ್ಬೇಕಾಗಿರ್ತಕ್ಕಂಥ ಎಲ್ಲ ಅಂಶಗಳು ಸಕ್ಕರೆ ಸಹಿತ ಹೋಗ್ತಾ ಇರುತ್ತೆ. ಗ್ಲೂಕೋಸ್ ಅಂತಕ್ಕಂಥದ್ದು ಆಹಾರ ಹೊತ್ತಂತ ಲಾರಿ. ಗ್ಲೂಕೋಸು ಆಹಾರವನ್ನು ಹೊತ್ಕೊಂಡು ಹೋಗ್ತಿರುತ್ತೆ. ಜೀವಕೋಶ ಅಂತಕ್ಕಂಥದ್ದು ಒಂದು ಮನೆ ಇದ್ದ ಹಾಗೆ, ಆ ಮನೆಗೆ ಬಾಗಿಲುಗಳಿರುತ್ತೆ, ಬಾಗಿಲು ಮುಚ್ಚಿಬಿಟ್ಟಿರುತ್ತೆ. ಬಾಗಿಲು ತೆಗೆದೇ ಹೋದ್ರೆ ಕೀ ಬೇಕು. ಆ ಕೀ ಅನ್ನೋದು ಇನ್ಸುಲಿನ್. ಇನ್ಸುಲಿನ್ ಇಲ್ಲದೆ ಹೋದ್ರೆ ಜೀವಕೋಶದ ಹೊರಭಾಗಕ್ಕೆ ಸಕ್ಕರೆ ಹೋಗಿ ಸೇರಲ್ಲ. ಆಗ ನಮಗೆ ಸಕ್ಕರೆ ರೋಗ ಅನ್ನತಕ್ಕಂಥದ್ದು ಉತ್ಪತ್ತಿ ಆಗುತ್ತೆ. ಆದ್ರಿಂದ ಜ್ಞಾಪಕ ಇಟ್ಕೊಳ್ಳಿ, ಇಫ್ ದೇರ್ ಇಸ್ ಪ್ಲೆಂಟಿ ಆಫ್ ಶುಗರ್ ಇನ್ ದಿ ಬ್ಲಡ್, ವೈ ಡಸ್ ಎ ಪರ್ಸನ್ ವಿತ್ ಡಯಾಬಿಟ್ಸ್ ಸ್ಟಿಲ್ ಫೀಲ್ ಟಯರ್ಡ್? ಥಿಂಕ್ ಆಫ್ ಇಟ್. ನಾವು ಏನು ರಕ್ತ ಪರೀಕ್ಷೆ ಮಾಡ್ಕೊಳ್ದೇನೆ ಡಯಾಬಿಟಿಕ್ ಇದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ ನಮಗೆ ಅಂದ್ರೆ, ಹಸಿವು ಹೆಚ್ಚಾಗ್ತಾ ಇರುತ್ತೆ, ಜೀವಕೋಶಗಳಲ್ಲಿ ಶಕ್ತಿ ಕಡಿಮೆ ಆಗುತ್ತೆ, ಕೆಲಸ ಮಾಡೋದು ಕಷ್ಟವಾಗುತ್ತೆ. ಆದ್ರಿಂದ ನಮಗೆ ಮಧುಮೇಹ, ಡಯಾಬಿಟಿಕ್ ಇದೆ ಅಂತ ಗೊತ್ತಾಗುತ್ತೆ. ಕೈ ಕಾಲು ಊದ್ಕೋಬಹುದು. ಆಗ ನಾವು ವೈದ್ಯರಿಗೆ ತೋರಿಸ್ಬೇಕು. ರಕ್ತವನ್ನು ಪರೀಕ್ಷೆ ಮಾಡಿ ರಕ್ತದಲ್ಲಿ ಸಕ್ಕರೆಯ ಅಂಶ ಜಾಸ್ತಿ ಇದೆಯಾ ಅನ್ನೋದನ್ನ ತಿಳ್ಕೋಬೇಕು. ಈ ಒಂದು ವಿಡಿಯೋ ಮಾಡೋದಕ್ಕೋಸ್ಕರ ಇದರ ಕಾನ್ಸೆಪ್ಟು, ಡಿಸೈನು, ವಾಯ್ಸು ನಾನು CG ನಾಗರಾಜ ಕೊಟ್ಟಿದ್ದೀನಿ. ಇದಕ್ಕೆ ಬೇಕಾಗಿರ್ತಕ್ಕಂಥ ಅಕಾಡೆಮಿಕ್ ಹೆಲ್ಪ್, ಕಂಟೆಂಟ್ ವಿಚಾರವಾಗಿ ChatGPT ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಇಮೇಜಸ್ನ ಕ್ರಿಯೇಟಿವ್ ಕಾಮನ್ಸ್ ಮತ್ತೆ ವಿಕಿಮೀಡಿಯಾ ಕಾಮನ್ಸ್ ತಗೊಂಡಿದ್ದೀನಿ. ಯೂಟ್ಯೂಬ್ ಪಬ್ಲಿಷ್ ಮಾಡ್ತಾರೆ, ಅವರಿಗೂ ಧನ್ಯವಾದಗಳು. ನೀವು ನೋಡಿ ಇಷ್ಟವಾದರೆ ಬೇರೆಯವರಿಗೆ ಹೇಳಿ. ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ದೇವರು ಎಲ್ಲರಿಗೂ ಒಳ್ಳೆಯ ಮಾಡಲಿ. ಯಾರಿಗೂ ಡಯಾಬಿಟಿಕ್ ಬರಬಾರದು ಎಂದು ಪ್ರಾರ್ಥನೆ ಮಾಡೋಣ.